ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುಜೈ ಕ್ಲೌಡ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಶಾಹಿ ಬ್ರೆಡ್ ಮಲೈ ಹೇಗೆ ಮಾಡುವುದಂತ ತೋರಿಸ್ಕೊಡುತ್ತಿದ್ದೇನೆ. ಮೊದಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬ್ರೆಡ್ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಮತ್ತು ಏಲಕ್ಕಿ, ಬಾದಾಮಿ ಕಟ್ ಮಾಡಿರ್ತಕ್ಕಂಥ ಪೀಸಸ್, 1 ಕಪ್ ಮಿಲ್ಕ್ ಪೌಡರ್, 1 ಕಪ್ ಶುಗರ್, 4 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥ ಹಾಲು. ಈಗ ನೋಡಿ, ಈ ರೀತಿ ಸಕ್ಕರೆ ಪಾಕನ ನಾವು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು. ಸಕ್ಕರೆನೂ 1 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಈ ರೀತಿ ಪಾಕ ಬರೋದಂಗೆ ಮಾಡ್ಕೋಬೇಕು. ಶುಗರ್ ಸಿರಪ್ ಥರ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಈ ರೀತಿ ಪ್ರಿಪೇರ್ ಇಟ್ಕೊಂಡಿರಬೇಕು. ಇದನ್ನು ಈಗ ನಾವು ತಣ್ಣಕ್ಕೆ ಪ್ರಿಪೇರ್ ಆದಮೇಲೆ ಕೂಲ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 10 ನಿಮಿಷ. ನೋಡಿ, ರೆಡಿಯಾಗಿದೆ ಈ ರೀತಿ ಫ್ರೆಂಡ್ಸ್. ನೋಡಿ, ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ನೆಕ್ಸ್ಟು ಈಗ ಬೇರೆ ಪ್ಯಾನಲ್ಲಿ ಬಿಸಿ ಆಗಿದೆ ಆಯಿಲು. ಈಗ ಬ್ರೆಡ್ ಸ್ಲೈಸ್ನ ಕಟ್ ಮಾಡಿರ್ತಕ್ಕಂಥದ್ದನ್ನು ಒಂದೊಂದಾಗಿ ಇದರಲ್ಲಿ ಬಿಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಬೇಗನೆ ಕ್ರಿಸ್ಪಿ ಆಗಿಬಿಡುತ್ತೆ, ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಅದಕ್ಕೆ ಗೋಲ್ಡನ್ ಕಲರಲ್ಲಿ ಈ ರೀತಿ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಆಗಬಾರ್ದು ಫ್ರೈ, ಜಾಸ್ತಿ ಕ್ರಿಸ್ಪಿ ಆಗಿಬಿಡತ್ತೆ, ಬ್ಲ್ಯಾಕ್ ಕಲರ್ ಆಗೋಗುತ್ತೆ. ಈ ರೀತಿ ಗೋಲ್ಡನ್ ಕಲರಲ್ಲಿ ಇರಬೇಕು, ಬ್ರೌನಿಷ್ ಆಗಿರಬೇಕು. ಸೊ ಇದು ರೆಡಿ ಆಯಿತು. ನೆಕ್ಸ್ಟ್ ಪ್ಯಾನಲ್ಲಿ ತುಪ್ಪ ತಗೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡು ಈಗ ಬಿಸಿ ಆದ ನಂತರ ಇದರಲ್ಲಿ ಬಾದಾಮಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಡ್ರೈ ಫ್ರೂಟನ್ನು ನಿಮ್ಗೆ ಯಾವ್ದಾದ್ರು ಬೇಕೋ ಹಾಕ್ಕೋಬೋದು. ನೋಡಿ, ಇದನ್ನು ಈ ರೀತಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರಲ್ಲಿ ಆಗಿದೆ ಫ್ರೈ. ಇದನ್ನು ಸೈಡ್ ಮಾಡಿಕೊಂಡು ಸೈಡಲ್ಲಿ ಒಂದು ಬೌಲಲ್ಲಿ ತಗೊಳ್ಳೋಣ. ನೋಡಿ, ಈ ರೀತಿ ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ. ಈಗ ಮಿಲ್ಕ್ ಪೌಡರ್ 1 ಕಪ್ ಇತ್ತಲ್ವ, ಅದೇ ತುಪ್ಪದಲ್ಲಿ ಮಿಲ್ಕ್ ಪೌಡರ್ನ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಈಗ ಬಿಸಿ ಮಾಡಿರ್ತಕ್ಕಂಥ ಹಾಲಿತ್ತಲ್ವ, ಅದ್ರ ಮೇಲೆ ಇರೋ ಕೆನೆ ಇರುತ್ತಲ್ವ, ಮಲೈ ಇರುತ್ತಲ್ವ, ಅದನ್ನು ಮತ್ತು ಅರ್ಧ ಗ್ಲಾಸಷ್ಟು ಮಾತ್ರ ಇದರಲ್ಲಿ ಮಿಲ್ಕ್ ಆ್ಯಡ್ ಮಾಡಬೇಕು, ಜಾಸ್ತಿ ಆ್ಯಡ್ ಮಾಡಬಾರ್ದು. ಈ ರೀತಿ ಒಂದೇ ಸಮೇತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಸಕ್ಕರೆ ಇರುತ್ತಲ್ವ, 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಾಕು ಇದಕ್ಕೆ. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನೋಡಿ, ಈಗ ಕೊನೆಯಲ್ಲಿ ಈ ರೀತಿ ಘೀನ ಹಾಕ್ಕೋಬೇಕು. ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1-2 ರೌಂಡ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ನಾವು ಕೂಲ್ ಆಗೋದಕ್ಕೆ ಇಟ್ಕೋಬೇಕು. ಚೆನ್ನಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ಈ ರೀತಿ ಇದು ರೆಡಿ ಆಯಿತು. ನೋಡಿ, ಕಟ್ ಮಾಡಿರ್ತಕ್ಕಂಥ ಪೀಸಸ್ ಬ್ರೆಡ್ ಫ್ರೈ ಮಾಡಿದ್ವಲ್ಲ, ಅದು ರೆಡಿಯಾಗಿ ಈ ರೀತಿ ಬಾಕ್ಸಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಜೋಡಿಸ್ಕೊಂಡು ಈ ರೀತಿ ಈ ಲೇಯರಲ್ಲಿ ನಾನು ಹೆಂಗೆ ಮಾಡಿದ್ದೀನಿ ನೋಡಿ, ನೋಡ್ಕೊಳ್ಳಿ. ಇದ್ರ ಮೇಲೆ ಶುಗರ್ ಸಿರಫನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಸಿರಪ್ಪನ್ನು ಹಾಕ್ಕೊಂಡಾದ್ಮೇಲೆ ಈ ರೀತಿ ಮಿಲ್ಕ್ ಪೌಡರಲ್ಲಿ ಮಾಡ್ಕೊಂಡಿದ್ವಲ್ಲ, ಅದು ಮಲೈ ಇದೆಯಲ್ವ, ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸಿಲ್ಲ, ನೀವು ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದೇ ಲೆವೆಲಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ರೋಸ್ಟ್ ಮಾಡಿರ್ತಕ್ಕಂಥ ಬಾದಾಮಿನ ಈ ರೀತಿ ನೀವು ಹಾಕ್ಕೋಬೇಕು, ಗಾರ್ನಿಷ್ ಮಾಡ್ಕೋಬೋದು. ಇದರಲ್ಲಿ ಬೇಕಾದರೆ ನೀವು ಹಾಕ್ಕೋಬೋದು ಮತ್ತು ಗೋಡಂಬಿ ಹಾಕ್ಕೋಬೋದು, ಗೋಡಂಬಿ ದ್ರಾಕ್ಷಿ 2 ಹಾಕ್ಕೋಬೋದು. ಈ ರೀತಿ ಹಾಕ್ಕೊಂಡು ಕೊನೆಗೆ ಲಾಸ್ಟಲ್ಲಿ ಹನಿ ಇರುತ್ತಲ್ವ, ಹನಿನ ಈ ರೀತಿ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು. ಆಲ್ರೆಡಿ ಸ್ವೀಟ್ ಇರುತ್ತೆ, ಸಿರಪ್ ಹಾಕಿರ್ತೀವಲ್ವ, ಶುಗರ್ ಸಿರಫು, ಅದಕ್ಕೆ ಸ್ವೀಟ್ ಇರುತ್ತೆ. ನಾನು 2 ಟೇಬಲ್ ಸ್ಪೂನ್ ತಗೊಂಡೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಈ ರೀತಿ ಎಲ್ಲ ತಣ್ಣಕ್ಕಾದ್ಮೇಲೆ ಇದನ್ನು ಈ ರೀತಿ ಸೆಟ್ ಮಾಡಬೇಕು. ನೋಡಿ, ಈ ರೀತಿ ಸೆಟ್ ಮಾಡಿಕೊಂಡು ಇದನ್ನು ನಾವು ಫ್ರಿಜ್ಜಲ್ಲಿ 1 ಅವರಲ್ಲಿ ಇದು ಆಗುತ್ತೆ, ಚೆನ್ನಾಗಿ ಸೆಟ್ ಆಗುತ್ತೆ. 1 ಅವರ್ ಫ್ರಿಜ್ಜಲ್ಲಿ ಇಟ್ಕೋಬೇಕು ಇದನ್ನು. ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಟೇಸ್ಟಿ ಇರುತ್ತೆ. ಈ ರೀತಿ ಕ್ಲೋಸ್ ಮಾಡಿ, ಗಾಳಿ ಹೋಗದೆ ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. 1 ಅವರ್ ನೋಡಿ, 1 ಅವರ್ ಆಯಿತು. ನಾನು ಈಗ ತೆಗ್ದೆ. ನೋಡಿ, ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ರೀತಿ ಎಲ್ಲ ಸೆಟ್ ಆಗಿದೆ ಫ್ರೆಂಡ್ಸ್.
1 ಅವರ್ ಆದಮೇಲೆ ತೆಗ್ದು ನೋಡಿದ್ಮೇಲೆ ಇದನ್ನು ನಾವು ಕಟ್ ಮಾಡ್ಕೋಬೇಕು ಒಂದು ನೈಫಿಂದ. ನೋಡಿ ಈ ರೀತಿ ಕಟ್ ಮಾಡಿದ್ರೆ ಆರಾಮ್ಸೆ ಕಟ್ ಆಗುತ್ತೆ. ಇದು ನೋಡಿ ಆರಾಮಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡಿ ಈ ರೀತಿ ನಾವು ಪೀಸಸ್ ಥರ ನಾವು ಇದನ್ನು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇದು ತಗೊಂಡು ಪ್ಲೇಟಿಂಗ್ ಮಾಡ್ಕೋಬೋದು. ತುಂಬ ಟೇಸ್ಟಿ ಆಗುತ್ತೆ ಇದು ಈ ಸ್ವೀಟು. ನೀವು ಮನೇಲಿ ಮಾಡ್ಕೊಳ್ಳಿ ಈ ರೀತಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.